ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾಮೋಜಿ ಫಿಲ್ಮ್ ಸಿಟಿ ಸ್ಟುಡಿಯೋ ಟೂರನ್ನು. ಫಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ದೀರಾ ಎಂಟ್ರಿ ಹೇಗಾಯಿತು, ಜೈಲ್, ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಒಳಗಡೆ ಮಾಡಿರೋ ಅಂಥ ಸೆಟ್, ವಿಲೇಜ್ ಸೆಟ್, ಶಾಪ್ಗಳ ಸೆಟ್. ಈಗ ನಾವಿದ್ದೀವಿ ಮಾಡರ್ನ್ ಬಿಲ್ಡಿಂಗ್ ಇರೋ ಅಂತ ಒಂದು ಸ್ಟ್ರೀಟ್. ಇದೆಲ್ಲ ಕೂಡ ಸೆಟ್ಟೇನೆ. ಬಾಗ್ಲು ಕಿಟಕಿಗಳಿದೆ, ಬಟ್ ಒಳಗಡೆ ಯಾರು ಹೋಗೋದಕ್ಕಾಗೋದಿಲ್ಲ. ಅಲ್ಲೇ ಒಂದು ಟೆಲಿಫೋನ್ ಬೂತ್ ಕೂಡ ಇತ್ತು. ರಾಜೇಶ್ ಮೊದಲೆಲ್ಲ ಹೀಗೆ ಇರ್ತಾ ಇದ್ದಿದ್ದು, ನೋಡ್ಕೊಂಡ್ಬಿಡು ಇನ್ನ ಸಿಗಲ್ಲ ನಿನ್ಗೆ ಅಂತ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಅಲ್ಲಿಂದ VFX ವಿಜುವಲ್ ಎಫೆಕ್ಟ್ಸ್ ಹೇಗೆ ಮಾಡ್ತಾರೆ ಅಂತ ತೋರ್ಸೋದಿಕ್ಕೆ ಅಂದ್ಬಿಟ್ಟು ಒಂದು ಸೆಟ್ ಇತ್ತು. ಯಾವುದೇ ಈಗ ಸೂಪರ್ ಮ್ಯಾನ್ಸ್ ಎಲ್ಲಾನು ಹಾರ್ತಾರೆ ಅಲ್ವಾ, ಅದು. ಆಮೇಲೆ ಅವತಾರ್ ಮೂವಿ, ಈಗ ಬಾಹುಬಲಿ, ಕುರುಕ್ಷೇತ್ರ ಆಗಿರ್ಬೋದು ಕನ್ನಡದಲ್ಲಿ, ಅದೆಲ್ಲಾನು ಕೂಡ ಇಂಥ VFX ಅಲ್ಲಿ ಮಾಡಿರೋದಂತೆ. ಇಲ್ಲಿ ನೋಡಿ, ಆ ಹುಡುಗಿ ಹೇಗೆ ಮೂವ್ ಆಗ್ತಾ ಇದ್ದಾಳೋ, ಆ ಅವತಾರ ಮೂವಿಯಲ್ಲಿರೋ ಅಂಥ ಹೀರೋಯಿನ್ ಮೂವ್ ಆಗ್ತಾ ಇದ್ದಾಳೆ. ಅಂದರೆ ಇಷ್ಟೇನೆ ಅವರು ಎಫೆಕ್ಟ್ ಕೊಡೋದು, ಯಾವುದು ರಿಯಲ್ ಇರೋದಿಲ್ಲ. ಸೊ ಈ ಥರ ನಮಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿಸೋದಕ್ಕೆ ಅಂತಾನೆ ಒಂದು ರೂಮ್ ಕ್ರಿಯೇಟ್ ಮಾಡಿದ್ರು. ನಮಗೆ ಲಂಡನ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಬ್ಲೂ ರೂಮ್ ಇತ್ತಲ್ವಾ, ಇಲ್ಲಿ ಗ್ರೀನ್ ರೂಮ್ ಇದೆ ನೋಡಿ. ಆ್ಯಂಡ್ ಈ ರೂಮ್ ಒಳಗಡೆ ಯಾರು ಎಂಟರ್ ಆಗ್ತಾ ಇದ್ದಾರೋ ದೇ ಆರ್ ರೀಚಿಂಗ್ ಲಂಡನ್ ಡೈರೆಕ್ಟ್. ಲಂಡನ್ನ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇರೋ ಥರ. ಬ್ಯಾಕ್ಗ್ರೌಂಡ್ ನೋಡಿ, ಅಲ್ಲೆಲ್ಲರೂ ಹೇಗೆ ಹಾಯ್ ಅಂತ ಇದ್ದಾರೆ. ನಾನು ಎಲ್ಲಿದ್ದೀನಿ ಹುಡುಕಿ ನೋಡೋಣ, ತೋರಿಸ್ತೀನಿ. ಬಟ್ ಅದ್ರ ಮುಂಚೆ ನಿಮ್ಗೆ ಹುಡುಕಕ್ಕಾಗುತ್ತಾ? ನೋಡಿ ನೋಡಿ, ಎಲ್ಲ ಕಡೆನೂ ಗ್ರೀನ್ ಪೇಂಟ್ ಮಾಡಿದ್ದಾರೆ. ಅಲ್ಲಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ಕಂಪ್ಯೂಟರಲ್ಲಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿದ್ದಾರೆ. ಇಸಂಟ್ ಇಟ್ ಕ್ರೇಜಿ ಸ್ನೇಹಿತರೆ? ತುಂಬ ನಾಯ್ಸ್ ಇತ್ತು. ರಾಜೇಶ್ ಏನು ಹೇಳ್ತಾ ಇದ್ರು ಅಂದರೆ, ನಿಂತಿದ್ದ ಕಡೆನೇ ವರ್ಲ್ಡ್ ಟೂರ್ ಮಾಡಿಬಿಡ್ಬೋದು ಈ ಥರ ಇದ್ದರೆ. ಯಾವ ಪ್ಲೇಸ್ ಬೇಕೋ ಆ ಪ್ಲೇಸ್ದು ಸೆಟ್ಟಿಂಗ್ಸ್ನ ಹಾಕೊಂಡ್ಬಿಟ್ಟು ಅಲ್ಲಿಗೆ ರೀಚ್ ಆದ್ವಿ ಅಂತ ತೋರಿಸ್ಬಿಡ್ಬೋದು ಅಂತ ಹೇಳಿಬಿಟ್ಟು. ಸೊ ನಾನು ಕಾಣಿಸೋದನ್ನ ಇದರಲ್ಲಿ ಕಾಣಿಸ್ತೀನಿ ನೋಡಿ ಮಧ್ಯದಲ್ಲಿ. ನಾವೀಗ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಸೀಟ್ ಯಾವುದು ಅಂತ ನೋಡ್ತಾ ಇದ್ದೀವಿ. ಈಗ ಬಂದಿದ್ದೀವಿ ಹವಾ ಮೆಹಲ್ ಸೆಟ್, ರಿಯಲ್ ಅಲ್ಲ. ಹವಾ ಮೆಹಲಿಂದ ಈ ಥರ ವ್ಯೂ ಕಾಣುತ್ತೆ ನೋಡಿ. 1600 ಏಕರ್ಸಲ್ಲಿ ಕಟ್ಟಿರೋದಂತೆ ಇದು ಫಿಲ್ಮ್ ಸಿಟಿ. ಇದು ಮುಘಲ್ ಗಾರ್ಡನ್ನು. ನಮಗೆ ಹೋಗಬೇಕಾದ್ರೆ ಟೂರಲ್ಲಿ ತೋರಿಸಿದ್ರು ಹೊರಗಡೆಯಿಂದ. ಈಗ ಒಳಗಡೆ ಬಂದಿದ್ದೀವಿ. ಒಳಗಡೆ ನಮ್ಮ ಮೈಸೂರಿನ ಬೃಂದಾವನ್ ಗಾರ್ಡನ್ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ, ಗಾರ್ಡನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು. ಇದು ಬಿಟ್ಟರೆ ನಮಗೆ ಇನ್ನು ಯುರೇಕಾ ಪಾಯಿಂಟ್ ಅಂತ ಇದೆ, ಅಲ್ಲಿಗೆ ಬಸ್ ತೊಗೊಂಡು ಹೋಗಬೇಕಿತ್ತು. ಅದಕ್ಕೆ ನಾವು ಇಲ್ಲಿಗೆ ಬಂದ್ಬಿಟ್ವಿ. ಇಲ್ಲಿ ಬರೀ ವೆಜ್ ಇತ್ತು, ನಾನ್ ವೆಜ್ ಇರಲಿಲ್ಲ. ವೆಲ್ಕಮ್ ಟು ಜಾಪನೀಸ್ ಗಾರ್ಡನ್. ಜಪಾನ್ ಟೂರ್ ಮಾಡಿ ಬರೋಣ ಬನ್ನಿ. ಯಾರಾದರೂ ಜಪಾನ್ದು ಮೂವಿ ಶೂಟ್ ಮಾಡಬೇಕು ಅಂದರೆ 1-2 ಸೀನ್ ಇರುತ್ತಲ್ವಾ, ಇಲ್ಲಿ ಬಂದು ಮಾಡ್ಕೊಂಡು ಬಿಡ್ಬೋದು ಆರಾಮ್ಸೆ. ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಿಂದ ಸುಮಾರು 30-40 ಕಿಲೋಮೀಟ್ರ್ ದೂರದಲ್ಲಿ ಇರೋದು. ತುಂಬ ದೊಡ್ಡ ಜಾಗ. ಡಿಫ್ರೆಂಟ್ ಥೀಮಲ್ಲಿ ಸೆಟ್ಗಳನ್ನ, ಪಾರ್ಕ್ಗಳನ್ನ ಮಾಡಿದ್ದಾರೆ. ಇಲ್ಲಿ ಬೋನ್ಸಾಯಿ ಗಿಡದ ಗಾರ್ಡನ್ ಕೂಡ ಇದೆ. ಇದು ಬಟರ್ಫ್ಲೈ ಗಾರ್ಡನ್. ಇಲ್ಲಿ ಸಣ್ಣ ಸಣ್ಣ ಗಿಡಗಳು ಹಾಕಿದ್ರು, ಅದ್ರ ಮೇಲೆ ತುಂಬ ಬಟರ್ಫ್ಲೈ ಕೂತಿತ್ತು. ಬರ್ಡ್ಸ್ ಪಾರ್ಕ್ ಇತ್ತು. ಸೋನಾ ಪೆಂಗ್ವಿನ್ ರಿಯಲ್ ಅಲ್ಲ, ಬರೀ ಡಾಲ್ಸ್. ನಾನು ರಿಯಲ್ ಅನ್ಕೊಂಡ್ಬಿಟ್ಟೆ. ಇದು ಬರ್ಡ್ಸ್ ಪಾರ್ಕ್.
ಇದೇ ಬರ್ಡ್ಸ್ ಪಾರ್ಕ್ ಅಲ್ಲಿ ಒಂದು ಮ್ಯಾನ್ ಮೇಡ್ ವಾಟರ್ ಫಾಲ್ ಇತ್ತು. ಇಟ್ ವಾಸ್ ರಿಯಲಿ ಅಮೇಝಿಂಗ್ ಸ್ನೇಹಿತರೆ. ರಿಯಲ್ ಏನೋ ಅನ್ಬೇಕು, ಅಷ್ಟು ಚೆನ್ನಾಗಿದೆ ನೋಡಿ. ನೋಡ್ತಾ ಇದ್ರಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ. ಇಲ್ಲಿ ಬರೀ ನೀರಿನ ಪಕ್ಷಿಗಳಿತ್ತು. ನೆಕ್ಸ್ಟ್ ಹಾಗೆ ಮುಂದೆ ಹೋದ್ರೆ ಪ್ಯಾರೆಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾರೆಟ್ಸ್. ಬರೀ ಇಂಡಿಯನ್ ಅಲ್ಲ, ಫಾರಿನ್ ಪ್ಯಾರೆಟ್ಸ್ ಕೂಡ ಇತ್ತು, ದೊಡ್ಡ ದೊಡ್ಡದು, ಕಲರ್ಫುಲ್. ಆಮೇಲೆ ಇನ್ನ ಮುಂದೆ ಹೋದ್ರೆ ಪಕ್ಷಿಗಳು ಅಂದ್ರೆ ಬರೀ ಪ್ಯಾರೆಟೇನೆ. ಇಷ್ಟೊಂದು ಕಲರ್ಫುಲ್ ಪ್ಯಾರೆಟ್ ಇದೆಯಾ, ಇಷ್ಟೊಂದು ವೆರೈಟಿ ಇದೆಯಾ ಅಂತ ಅನ್ನಿಸ್ಬಿಡ್ತು ನನಗಂತೂ ನೋಡ್ಬಿಟ್ಟು. ಎಷ್ಟೊಂದಿತ್ತು ಗೊತ್ತಾ. ಈಗ ನಾನು ಟಿಕೆಟ್ ಫೇರ್ ಬಗ್ಗೆ ತಿಳಿಸ್ಬಿಡ್ತೀನಿ. ನೀವು ಟಿಕೆಟ್ಸ್ನ ರಾಮೋಜಿ ಫಿಲ್ಮ್ ಸಿಟಿ ವೆಬ್ಸೈಟಲ್ಲಿ ಬುಕ್ ಮಾಡ್ಬೋದು, ಅಥವಾ ಅಲ್ಲಿ ಡೈರೆಕ್ಟ್ ಹೋಗಿ ತೊಗೊಳ್ಬೋದು. ಟಿಕೆಟ್ ಫೇರ್ 3 ರೀತಿಯಲ್ಲಿರುತ್ತೆ. 9 to 9, 9 to 5, 2 o'clock to 9 o'clock ಅಂತ ಹೇಳ್ಬಿಟ್ಟು. ವಿತ್ ಫುಡ್ಡು, ವಿತೌಟ್ ಫುಡ್ಡು, ವಿತ್ ಟ್ರಾನ್ಸ್ಪೋರ್ಟ್, ವಿತೌಟ್ ಟ್ರಾನ್ಸ್ಪೋರ್ಟ್, ಆ ಥರ ಇರುತ್ತೆ. ಆ್ಯಂಡ್ ಮಕ್ಕಳು ಅಂದರೆ 140 ಸೆಂಟಿಮೀಟರ್ ಒಳಗಡೆ ಇದ್ರೆ ಮಾತ್ರನೇ ಕಿಡ್ಸ್ದು ಟಿಕೆಟ್ ತೊಗೊಳ್ಬೇಕು, ಅಥವಾ ಅಡಲ್ಟ್ಸ್ದು ತೊಗೊಳ್ಬೇಕು. ನಾವು 3 ಅಡಲ್ಟ್ಸ್ದು ತೊಗೊಂಡಿದ್ವಿ. ಒಬ್ಬೊಬ್ಬರಿಗೆ 2,500 ಆಯಿತು. ಹೇಗೆ ಅಂದರೆ ನಾವು 9 to 9 ತೊಗೊಂಡಿದ್ವಿ, ಅಲಾಂಗ್ ವಿತ್ ಫುಡ್, ಅಲಾಂಗ್ ವಿತ್ ಟ್ರಾನ್ಸ್ಪೋರ್ಟ್ಗೆ 350 ರುಪೀಸ್ ಆದರೆ 250 ರುಪೀಸ್ ಎಕ್ಸ್ಟ್ರಾ ಏನು ಫುಡ್ಗಾಗತ್ತೆ. ಬಾಕಿದೆಲ್ಲ ಕೂಡ ಟ್ಯಾಕ್ಸ್ ಮತ್ತು ಸ್ಟುಡಿಯೋ ಟೂರ್ನ ಫೇರ್. ಇದು ಆಸ್ಟ್ರಿಚ್. ನೀವು ಮೊದಲು ನೋಡಿದ್ದು ಆಸ್ಟ್ರಿಚ್ನ ಮೊಟ್ಟೆ ಎಷ್ಟು ದಪ್ಪ ಇತ್ತಲ್ವಾ. ನನಗೆ ಇನ್ನೊಂದು ತುಂಬ ಖುಷಿ ಕೊಡೋ ವಿಷಯ ಏನಂದರೆ, ನಾನು ಎಲ್ಲೇ ಹೋಗಲಿ, ಬೆಂಗಳೂರಲ್ಲೇ ಹೋಗಲಿ, ಮೈಸೂರಲ್ಲೇ ಹೋಗಲಿ, ನಗರದಲ್ಲೇ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ಅಥವಾ ಯಾವುದೇ ಟೂರಿಸ್ಟ್ ಪ್ಲೇಸ್ಗಾದರೂ ಹೋಗಲಿ, ನನ್ನ ಸಬ್ಸ್ಕ್ರೈಬರ್ ಸಿಕ್ಕೇ ಸಿಗ್ತಾರೆ. ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಪ್ರಿವಿಲೇಜ್ಡ್. ನನ್ನ ಯೂಟ್ಯೂಬ್ ಕಡೆಯಿಂದಾಗಿ ನನ್ನನ್ನು ಎಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಅಂತೇಳಿ. ಅವ್ರಿಗೆ ನನ್ನನ್ನು ಮಾತಾಡಿಸಿ ಎಷ್ಟು ಖುಷಿ ಆಗುತ್ತೋ ನನಗೂ ಅಷ್ಟೇ ಖುಷಿ ಆಗುತ್ತೆ ಸ್ನೇಹಿತರೆ. ಇವರೆಲ್ಲರೂ ಕೂಡ ನನ್ನ ವ್ಲಾಗ್ಸ್ನ ನೋಡ್ತಾರಂತೆ. ಐ ವಾಸ್ ಸೋ ಹ್ಯಾಪಿ ಟು ಮೀಟ್ ದೆಮ್. ಅವರು ಕೂಡ ಬೆಂಗಳೂರವರೇ. ಇವಾಗ ಬಂದಿದ್ದೀವಿ ಬಾಹುಬಲಿ ಸೆಟ್. ಇದು ಸಪ್ರೇಟ್ ಇದೆ. 5 ಗಂಟೆಗೆ ಲಾಸ್ಟ್ ಅಂತೆ ಇದು. ಸೊ 5 ಗಂಟೆಗೆ ಕರೆಕ್ಟಾಗಿ, ಅಂದರೆ 5 ಗಂಟೆಗೆ ಬಸ್ ಇಲ್ಲಿಗೆ ಬರೋದು ಸ್ಟಾಪ್ ಆಗುತ್ತೆ. ಬನ್ನಿ ಒಳಗೆ ಹೋಗೋಣ. ಫುಲ್ ಕಲ್ಲು ಥರ ಕಾಣುತ್ತಲ್ವಾ. ಇದು ನೋಡಿ ಇದೇನು ಅಂತ ಹೇಗೆ ಮಾಡಿದ್ದಾರೆ, ಮುರಿದೋಗಿದೆ. ಫುಲ್ ಕಲ್ಲಿನ ಕೋಟೆ ಥರ ಕಾಣುತ್ತೆ ಅಲ್ಲ. ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತಾರೆ ಇದೆಲ್ಲ. ಅಂದರೆ ತೆಗೆದಿಲ್ಲ, ಸೆಟ್ ಹಂಗೆ ಇಟ್ಟಿದ್ದಾರೆ. ಹೀರೋಯಿನ್ಗೆ ಕೂಡ ಹಾಕಿರ್ತಾರೆ ಇಲ್ಲಿ ಫಾರ್ ಇಯರ್ಸ್ ಟುಗೆದರ್. ಎಷ್ಟು? ಇದು ಬಾಹುಬಲಿ ಸೆಟ್. ಬಾಹುಬಲಿ ಮೂವಿಯಲ್ಲಿ ನೋಡಿದಾಗ ಎಷ್ಟು ಡಿಫ್ರೆಂಟ್ ಕಾಣುತ್ತಲ್ವಾ, ಇಲ್ಲಿ ನೋಡಿದ್ರೇನೆ ಎಷ್ಟು ಡಿಫ್ರೆಂಟ್ ಕಾಣುತ್ತೆ. ಅದಕ್ಕೆ ನಾನು ಮತ್ತೆ ರಾಜೇಶ್ ಅನ್ಕೊಳ್ತಾ ಇದ್ವಿ, ಈಗ ಇಲ್ಲಿ ನೋಡಿದೀವಲ್ಲ, ಒಂದ್ಸಾರಿ ಹೋಗ್ಬಿಟ್ಟು ಮೂವಿ ನೋಡೋಣ, ಕಂಪೇರ್ ಮಾಡಿದಾಗ ನಮಗೊಂದು ಐಡಿಯಾ ಬರುತ್ತೆ. ರಾಜೇಶ್ ಹೇಳ್ತಾ ಇದ್ದಿದ್ದು, ಇಷ್ಟು ಚಿಕ್ಕ ಸೆಟ್ಟಲ್ಲಿ ಅಷ್ಟು ದೊಡ್ಡದಾಗಿ ಹೇಗೆ ಮಾಡ್ತಾರೆ ಅವರು ಅಲ್ವಾ ಅಂತ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಕ್ಯಾಮ್ರಾಮ್ಯಾನ್ ಅಲ್ವಾ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. ಇದನ್ನ ನೋಡಿದಾಗ, ನಿಮ್ಮಲ್ಲೂ ತುಂಬ ಜನ ಹೋಗಿದ್ದೀರಾ, ಸೊ ನಿಮಗೆ ಇದನ್ನ ನೋಡಿದಾಗ ಏನು ಅನ್ನಿಸ್ತು ಅಂತ ಕೂಡ ತಿಳಿಸಿ. ಸೆಟ್ಟಿಂದ ವಾಪಸ್ ಬಂದು ಇಲ್ಲಿ ಗೇಮ್ಸ್ಗಳಿತ್ತು. ಇದೆಲ್ಲ ಪೇಡ್ ಆ್ಯಂಡ್ 200 ಒಂದೊಂದು ಗೇಮ್, ಸ್ವಲ್ಪ ಕಾಸ್ಟ್ಲಿ ಕೂಡ. ಇಲ್ಲಿ ಸಾನು ಒಂದು 4-5 ಗೇಮ್ಸ್ ಏನೋ ಆಡಿದ್ಲು. ಅದಾದಮೇಲೆ ಮಕ್ಕಳದು ಗೇಮ್ಸ್ ಎಲ್ಲ ಕೂಡ ಇತ್ತು. ನಮ್ಮ ಟಿಕೆಟ್ಗೆ 1 or 2 ಏನೋ ಫ್ರೀ ಇರುತ್ತೆ. ಅದರಲ್ಲಿ ಸಾನು ಒಂದೇನೋ ಆಡಿದ್ಲು, ಇನ್ನೂ ಒಂದು ಬ್ರೇಕ್ ಡ್ಯಾನ್ಸ್ ಇತ್ತು. ಅದಕ್ಕೆ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗೋಯ್ತು, ಅದಕ್ಕೆ ನಾನು ಅದನ್ನು ಹೋಗಲಿಲ್ಲ. ರಾಜೇಶ್ಗೆ ಅದನ್ನು ಆಡಿದ್ರೆ ತಲೆನೋವು ಬರುತ್ತೆ, ಅದಕ್ಕೆ ಅವರು ಕೂಡ ಆಡಲಿಲ್ಲ.
ನಾನು ಒಬ್ಳೆ ಹೋಗೋದಿಲ್ಲ ಅಂದ್ಬಿಟ್ಟು ಅವಳು ಕೂಡ ಆಡಲಿಲ್ಲ. ಈ ಗೇಮ್ಸ್ ಎಲ್ಲ ಎಷ್ಟು ಟ್ರಿಕ್ಕಿ ಇರುತ್ತೆ ಗೊತ್ತಾ ಸ್ನೇಹಿತರೆ, ಆಡೋದಕ್ಕೆ ಆಗೋದಿಲ್ಲ. ಬಿಡಿ ಯಾವುದೂ ಆಡೋಕ್ಕಾಗಲಿಲ್ಲ ಅವಳಿಗೆ, ಅಂದರೆ ಯಾವುದು ವಿನ್ ಆಗಲಿಲ್ಲ. ಫುಲ್ ಸ್ಟುಡಿಯೋ ಟೂರ್ ಮಾಡಬೇಕು ಅಂದರೆ 9 to 9 ತೊಗೊಳ್ಬೇಕು. 9 to 5 ತೊಗೊಂಡ್ರು ಕೆಲವೊಂದು ಜಾಗಗಳು ಮಿಸ್ ಮಾಡಬೇಕಾಗತ್ತೆ. ನಾವು ಕೂಡ ರೈನ್ ಡ್ಯಾನ್ಸ್ಗೆ ಹೋಗಲಿಲ್ಲ, ಗ್ಲೋ ಗಾರ್ಡನ್ಗೆ ಹೋಗಲಿಲ್ಲ, ಬೋನ್ಸಾಯಿ ಗಾರ್ಡನ್ ಇತ್ತು, ಅದ್ರ ಒಳಗಡೆ ಡೀಟೇಲ್ ಆಗಿ ಹೋಗಿ ನೋಡಲಿಲ್ಲ ನಾವು. ನಮಗೆ ತಿರುಗಿ ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ಇನ್ನೂ ಒಂದು 2 ಮೂವಿ ಮಾನ್ಯ ಅಂತೆ, ಸ್ಪೇಸ್ ರಿಲೇಟೆಡ್ ಯಾವುದು ಹೇಗೆ ತೆಗಿತಾರೆ ಅಂತ ಒಂದಿತ್ತು, ಅದರಲ್ಲೂ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಆಗಿರೋದು, ಅಲ್ಲೂ ಕೂಡ ನಮಗೆ ಹೋಗೋದಕ್ಕಾಗಲಿಲ್ಲ. ಟೈಮ್ ಸ್ನೇಹಿತರೆ 6:15 ಆಗ್ತಾ ಇದೆ. ಈಗ ಗ್ಲೋ ಗಾರ್ಡನ್ 6:30ಗೆ ಓಪನ್ ಆಗುತ್ತೆ ಅಂದಿದ್ರು, ಬಟ್ ನಾನು ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ಅಂತ ಹೋಗ್ತಾ ಇಲ್ಲ, ಸಾಕಾಗ್ಬಿಟ್ಟಿದ್ದೀನಿ. ಟೈಮ್ ಈಗ 6:30, 7 ಗಂಟೆ ಆಗಿತ್ತು. 6:30ಗೆ ಡಿನ್ನರ್ ಶುರು ಆಗುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಟಿಕೆಟಲ್ಲೇ ನಾವು ಫುಡ್ ಕೂಡ ಇನ್ಕ್ಲೂಡ್ ಮಾಡಿದ್ರಿಂದ ಇಲ್ಲಿ ಬಂದು ನಾವೀಗ ಊಟ ಮಾಡ್ತಾ ಇದ್ದೀವಿ. ಲೇಟ್ ಆದರೆ ಮತ್ತೆ ರಶ್ ಆಗುತ್ತೆ, ಅಲ್ಲೂ ಕ್ಯೂ ನಿಂತ್ಕೋಬೇಕಾಗತ್ತೆ, ಕೂತ್ಕೊಳ್ಳೋದಕ್ಕೆ ಜಾಗ ಸಿಗೋದಿಲ್ಲ ರೆಸ್ಟೋರೆಂಟಲ್ಲಿ ಅಂತ ಹೇಳ್ಬಿಟ್ಟು. ಚಿಕನ್ ಬಿರಿಯಾನಿ ಇತ್ತು, ಚೆನ್ನಾಗಿತ್ತು. ವೆಜ್ ಕೂಡ ಸಿಗತ್ತೆ, ಪಂಜಾಬಿ ಥಾಲಿ ಅಂತ ಸಿಗತ್ತೆ. ರಾಜೇಶ್ ಪಂಜಾಬಿ ಥಾಲಿ ತೊಗೊಂಡ್ರು, ಸಾನು ಚಿಕನ್ ಬಿರಿಯಾನಿ ತೊಗೊಂಡ್ಲು. ನಾನಂತೂ ಏನೂ ತಿನ್ನೋಕ್ಕೆ ಆಗಲಿಲ್ಲ ನನಗೆ. ಅದಾದಮೇಲೆ ಸಂಜೆ ಇದು ಶೋ ನಡೀತಾ ಇದೆ, ಒಂದು ಸ್ಟೇಜ್ ಪರ್ಫಾರ್ಮೆನ್ಸು. ಇದಾದಮೇಲೆ ಒಂದು ಪರೇಡ್ ಇದೆ, ಹಾಗಾಗಿ ನಾವು ಕಾಯ್ತಾ ಇದ್ದೀವಿ. ಇದು ಗ್ಲೋ ಪರೇಡೋ ಅಂತೇನೋ ಹೆಸರಿತ್ತು ಇದಕ್ಕೆ. ಈಗ ಈ ವೆಕೇಷನಲ್ಲಿ ಮಾತ್ರನೇ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋದು, ಇಲ್ಲಾಂದರೆ ಎವ್ರಿ ಟೈಮ್ ಇದು ಇರೋದಿಲ್ಲ. ಇದು ನೋಡ್ತಾ ಇದ್ರೆ ನನಗೆ ಹೇಗೆ ಅನ್ನಿಸ್ತಾ ಇತ್ತು ಅಂದರೆ, ನಮ್ಮ ಮೈಸೂರು ದಸರಾದಲ್ಲಿ ಜಂಬೂ ಸವಾರಿ ಹಿಂದೆ ಈ ಥರದ್ದೆಲ್ಲ ಹೋಗ್ತಾ ಇರುತ್ತಲ್ವ ಒಂದೊಂದು ಸಿಟಿದು, ಆ ಥರ ನನಗೆ ಇದನ್ನು ನೋಡಿದಾಗ ಅನ್ನಿಸ್ತಾ ಇತ್ತು. ಇದೆಲ್ಲ ಆದಮೇಲೆ ಒಂದು 8 o'clock 8:30 ಅರೌಂಡು DJ ಡ್ಯಾನ್ಸ್ ಅಂತ ಕೂಡ ಏನೋ ಇತ್ತು, ಅದು ನಿಮಗೆ ತೋರಿಸ್ತೀನಿ. ಸೊ ಇದೆಲ್ಲ ಕೂಡ ಈ ಟೈಮಲ್ಲಿ ಮಾತ್ರನೇ ಇದ್ದಿದ್ದು, ಡಿಸೆಂಬರಿಂದ ಜಾನ್ವರಿ ಟೈಮ್ ತನಕ ಇತ್ತು ಅಷ್ಟೇ. ನಾವು ಅದಕ್ಕೇ ಈ ಟೈಮಲ್ಲೇ ಹೋಗೋಣ, ಬೇರೆ ಟೈಮಲ್ಲಿ ಹೋದರೆ ನಮಗೆ ಇದೆಲ್ಲ ಸಿಗೋದಿಲ್ಲ, ಫುಲ್ ಎಂಜಾಯ್ ಮಾಡಿ ಬರೋಣ ಅಂದ್ಬಿಟ್ಟು ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿ ಹೈದ್ರಾಬಾದ್ಗೆ ಬುಕ್ ಮಾಡ್ಕೊಂಡಿತ್ತು. ಸುಮಾರು ಜನ ಹೈದ್ರಾಬಾದಲ್ಲಿ ಇರೋರು ಅಥವಾ ವಿಸಿಟ್ ಮಾಡಿರೋರು ಅಲ್ಲಿನ ಪ್ಲೇಸ್ಗಳ ಬಗ್ಗೆ ಹೇಳ್ತಾ ಇದ್ರಿ, ನೀವು ಇಲ್ಲಿಗೆ ಹೋಗ್ಬೋದು ಆ್ಯಂಡ್ ಈ ರೆಸ್ಟೋರೆಂಟ್ ಚೆನ್ನಾಗಿರುತ್ತೆ, ಅಲ್ಲಿ ನೀವು ಇದನ್ನು ಟ್ರೈ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಮೊದಲೇ ಪ್ಲ್ಯಾನ್ ಇದ್ದಿದ್ರೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೆ, ಆವಾಗ ನೀವು ಕೂಡ ಸಜೆಷನ್ ಕೊಡ್ತಾ ಇದ್ರಿ. ಬಟ್ ಇದು ಆಲ್ ಆಫ್ ಅ ಸಡನ್ ಎಲ್ಲನೂ ಆಗಿದ್ರಿಂದ ನಾವು ಹರಿಬರಿಯಲ್ಲೇ ಹೋಗಿ ಬರಬೇಕಾಗಿ ಬಂತು. ಕೆಲವೊಂದು ಪ್ಲೇಸಸ್ನ ಸ್ಕಿಪ್ ಮಾಡಿದ್ವಿ, ಕೆಲವೊಂದು ರೆಸ್ಟೋರೆಂಟ್ ನಮಗೆ ನಾನು ಬಾವರ್ಚಿ ಅಂತ ಒಬ್ರು ಹೇಳಿದ್ರಿ, ಅದನ್ನು ಕೂಡ ರಾಜೇಶ್ ನೋಡಿದ್ರು, ಬಟ್ ಅದು ಕ್ಲೋಸ್ ಆಗಿತ್ತು. ಇವತ್ತಿನ ದಿನ ಯಾರೆಲ್ಲ ಬಂದಿದ್ರು ಅವರೆಲ್ಲರೂ ಇಲ್ಲೇ ಇದ್ದಾರೆ. ನಾವು 8:30 ಅರೌಂಡು ಹೊರಟ್ವಿ ಇಲ್ಲಿಂದ, ಬೇಗನೂ ಊಟ ಮಾಡಿದ್ವಲ್ಲ. ಬಸ್ ಅವರು 8:15 ಬನ್ನಿ, ನಾವು 9 ಗಂಟೆಗೆ ಬಿಡೋಣ ಅಂತ ಹೇಳಿದರು. ಸಮ್ ಇರ್ರೆಸ್ಪಾನ್ಸಿಬಲ್ಸ್ ಇರ್ತಾರಲ್ವ, ಅವರು 9:30 ಆದರೂ ಬಂದಿರಲಿಲ್ಲ. ನಾವು ಹೋಗ್ಬಿಟ್ಟು 1 hour ಕಾದಿದ್ದಾಯಿತು. ಎನಿವೇಸ್, ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇಲ್ಲಿ ಪರ್ಲ್ಸ್ಗಳ ಅಂಗಡಿ ಕೂಡ ಇತ್ತು, ಇಲ್ಲೂ ಕೂಡ ಟ್ರೈ ಮಾಡಿದೆ ನಾನು. ಒಂದು ಐಡಿಯಾ ಬರುತ್ತೆ ಅಂತ ನಾಳೆ ಹೋಗೋಣ ಬೇರೆ ಶಾಪ್ಗೆ ಅಂತ ಹೇಳಿಬಿಟ್ಟು. ಈಗ ನಾನು ಹಾಕ್ಕೊಂಡಿದ್ನಲ್ಲ ಅದಕ್ಕೆ 5,500 ಅಂತೆ. ಇದೆಲ್ಲ ಕೂಡ 4,000 5,000 ಆ ಥರ ಇತ್ತು. ಆ್ಯಂಡ್ ಇದು 10,000 ರೂಪಾಯಿ ಇತ್ತು. ನಾನೀಗ ಟ್ರೈ ಮಾಡ್ತಿದ್ದೀನಲ್ಲ ಅದು. ಇದು ಗೋಲ್ಡ್ ಪ್ಲೇಟೆಡ್ ಇರುತ್ತಂತೆ, 3 years ವಾರಂಟಿ ಕೊಡ್ತೀವಿ. ಆಮೇಲೆ ಪರ್ಲ್ಸ್ಗೆ ಮಾತ್ರ ನಾವು ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಎನಿವೇಸ್ ನೋಡೋಣ ನಾಳೆನೋ ಅಂತ ತಗೊಂಡಿಲ್ಲ. ಇವತ್ತು ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಇದಾದಮೇಲೆ ನಾವು ಹೇಳಿದ್ನಲ್ಲ, ರೂಮ್ ತಲುಪಿದಾಗ 9:30ಗೆ ಬಸ್ಸು ಶುರು ಆಗಿದ್ದು, 10:30ಗೆ
ತಲುಪಿದ್ವಿ ನಾವು. ಎನಿವೇಸ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇದನ್ನೆಲ್ಲ ಹೇಗೆ ಮಾಡಿದ್ದಾರೆ ಆ್ಯಂಡ್ ಮೂವೀಸಲ್ಲಿ ಇದನ್ನೆಲ್ಲ ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಐ ವಾಸ್ ಅಮೇಸ್ಡ್ ಅಂತಲೇ ಹೇಳ್ಬೋದು, ಖುಷಿಗಿಂತ ಜಾಸ್ತಿ. ಓಕೆ ಸ್ನೇಹಿತರೆ, ಪ್ಲೀಸ್ ಇವತ್ತಿನ ವ್ಲಾಗ್ಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.